ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಸಾಲ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಥರ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಫಸ್ಟ್ ನೋಡ್ತಾರೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೇಗೆ ಮಾಡೋದು ನೋಡ್ಕೊಳ್ಳೋಣ. ರವೆನ ನಾನು 1.5 ಕಪ್ಪು ಅಳತೆಲಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಮೆಜರ್ಮೆಂಟ್ ಬೇಕೋ ಅಷ್ಟು ಹಾಕೋಬೋದು. ಈಗ ಇದನ್ನ ಚೆನ್ನಾಗಿ ಹುರ್ಕೋಬೇಕು. ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಅದಕ್ಕೆ ಎಣ್ಣೆ ಹಾಕಿ ಹುರಿಯೋದ್ರಿಂದ ಉಪ್ಪಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಫಸ್ಟು ಇದು ಹಾಕುವಾಗ ಗಂಟು ಬರೋದಿಲ್ಲ. ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆಗ್ತಾ ಬಂದಿದೆ. ಇದು ಇಷ್ಟಾದರೆ ಸಾಕು. ಫ್ರೈ ಆದರೆ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಕಡಲೆಬೇಳೆ, ಸಾಸಿವೆ, ಹಾಗೆ ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಇದು ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಬೇಕು. ಮೊದಲೇ ಹೆಚ್ಚಿಟ್ಟಿರುವಂತಹ ಈರುಳ್ಳಿನ ಅದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಆದಷ್ಟು ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ, ಸಾಕಿಷ್ಟು. ಈಗ ಇದಕ್ಕೆ ಮೊದಲೇ ಸ್ವಲ್ಪ ಹೆಚ್ಚಿಟ್ಟಿತ್ತಲ್ಲ ಆ ಟೊಮೊಟೊನ, ಎರಡು ಟೊಮೊಟೊನ ಇದಕ್ಕೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಇದು ಚೆನ್ನಾಗಿ ಮೆತ್ತಗಾಗೋ ತನಕ ಬೇಯಿಸ್ಕೋಬೇಕು. ಈಗ ಕೊತ್ತಂಬರಿ ಸೊಪ್ಪು ಅಲ್ಲದೆ ಹೋದ್ರೆ ಲಾಸ್ಟ್ಲಿ ಹಾಕೋಬೋದು. ನಾನು ಫಸ್ಟೇ ಹಾಕೋತೀನಿ. ಈಗ ಎಲ್ಲ ಚೆನ್ನಾಗಿ ಸಾಫ್ಟಾಗಿದೆ. ಇದಕ್ಕೆ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೀರು, ನಾವು 1.5 ಕಪ್ಪು ರವೆ ತೊಗೊಂಡಿತ್ತು, ಅದಕ್ಕೆ 5 ಕಪ್ ನೀರು ಹಾಕ್ಕೋಬೇಕಾಗುತ್ತೆ. ಇದಕ್ಕೆ ನೀರನ್ನು ಒಂದು ಪ್ರಮಾಣದಲ್ಲಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಅಳತೆ ನೋಡಿ ಹಾಕಬೇಕಾಗುತ್ತೆ, ಆವಾಗ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ. ಇದು ಚೆನ್ನಾಗಿ ಇನ್ನೂ ಕುದಿಬೇಕು. ಈಗ ಇದು ಚೆನ್ನಾಗಿ ಕುದ್ದು ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಈಗ ಕುದಿ ಸ್ಟಾರ್ಟ್ ಆಗಿದೆ ಇದು. ಈಗ ಇದಕ್ಕೆ ರವೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಿಧಾನಕ್ಕೆ ಅದನ್ನು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂಚೂರು ಮಧ್ಯದಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಅದು ತುರ್ಕೊಂಡಿತ್ತು, ಅದನ್ನು ಇಲ್ಲೇ ಹಾಕ್ಕೋಬೇಕು. ಈಗ ರವೆ ಮಿಕ್ಸ್ ಮಾಡ್ಕೋಬೇಕು. ಏನು ಗಂಟು ಬರಲ್ಲ. ಮೊದಲೇ ಅದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿತ್ತಲ್ಲ, ಅದಕ್ಕೆ ಆದಷ್ಟು ಲೋ ಫ್ಲೇಮ್ನಲ್ಲಿ ಮಾಡ್ಕೋಬೇಕು. ಅದಾದರೆ ಸಿಡಿಯುತ್ತೆ, ಅದು ಮೈ ಮೇಲೆಲ್ಲ ಆರುತ್ತೆ ಅಂತ. ಈಗ ಇದು ನಿಧಾನವಾಗಿ ಚೆನ್ನಾಗಿ ತಿರುಗಿಕೊಳ್ತಾ ಇರಬೇಕು.
ಇದು ಸ್ವಲ್ಪ ಒಂದು 10 ನಿಮಿಷ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಾಗ್ತಾಯಿದೆ ಕ್ಲೀನಾಗಿ. ಈ ಥರ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಆದಷ್ಟು ಲೋ ಫ್ಲೇಮಿಗೆ ಇಟ್ಕೊಂಡಾದಮೇಲೆ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ. ಈಗ ಉಪ್ಪಿಟ್ಟು ರೆಡಿಯಾಗಿದೆ. ಇದು ಸ್ವಲ್ಪ ಒಂದು 5 ನಿಮಿಷ ಮುಚ್ಚಿಟ್ಟು ಬೇಯಿಸಬೇಕಾಗುತ್ತೆ. 1-2 ನಿಮಿಷ ಇಟ್ಟರೆ ಸಾಕು. ಫುಲ್ಲು ಚೆನ್ನಾಗಿ ಹೂ ಥರ ರವೆ ಎಲ್ಲ ಹರಳುತ್ತೆ. ನಾನೇನು ಮುಚ್ಚಿಟ್ಟಿರಲಿಲ್ಲ. ಈಗ ಚೆನ್ನಾಗಿ ಆಗಿದೆ ಇದು. ಇಷ್ಟು ಸಾಕು. ಈಗ ಒಂದು 5 ನಿಮಿಷ ಬಿಟ್ಟು ಅದನ್ನು ಪ್ಲೇಟ್ ಮುಚ್ಚಿಟ್ಟಾದಮೇಲೆ ಈಗ ತೆಗೆದು ಇಟ್ಟಿದ್ದೀನಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ.